ಅಕ್ಕಿ ಮತ್ತು ಉದ್ದಿನ ಬೇಳೆ ದೋಸೆ 4 ತಿನ್ನೋದು ಮತ್ತು ಈ ದೋಸೆ 1 ತಿನ್ನೋದು ಸಮಾನೇ ಅದ ರೀ. ಯಾಕೆ ಹೇಳತ್ತೀನಪ್ಪ ಅಂದ್ರೆ ಅಷ್ಟು ಸಾಲಿಡ್ ಅದ ರೀ ಈ ದೋಸೆ. ತಿಂದಿರ ಜಲ್ದಿ ಹಸಿವಿನೇ ಆಗಲ್ರಿ. ಹಂಗಾದ್ರೆ ನಡೀರಿ ಮತ್ತು ಹೆಂಗೆ ಮಾಡಿನಂತ ನೋಡ್ಕೊಂಡು ಬರಮ್ರಿ. ಈ ದೋಸೆ ಮಾಡ್ಲಕ್ಕ ನಾ ಇಲ್ಲಿ 1 ಬಟ್ಟಲು ಸೋಯಾಬೀನ್ಸ್ ತೊಗೊಂಡಿನಿ ರೀ. ಹಾಗೆ ಇದೇ ಬಟ್ಟಲಿಂದ 1 ಬಟ್ಟಲು ಜೋಳ ತೊಗೊಲತ್ತೀನಿ ರೀ. ನೀವು ಕ್ವಾಂಟಿಟಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು, ನಡೀತದೆ. ಹಾಗೆ 1 ಬಟ್ಟಲು ಇಲ್ಲಿ ಅಕ್ಕಿ ತೊಗೊಂಡಿನಿ ರೀ. ಅಕ್ಕಿ ಯಾವಾರ ತೊಗೊರಿ ನಡೀತದೆ. ಹಾಗೆ ಇಲ್ಲಿ ಅರ್ಧ ಬಟ್ಟಲು ಉದ್ದಿನ ಬೇಳೆ ಸೇರಿಸೀನಿ ರೀ. ಮತ್ತು 1/4 ಬಟ್ಟಲು ಇಲ್ಲಿ ಹೆಸರು ಕಾಳು, 1/4 ಬಟ್ಟಲು ಕಡ್ಲಿ ಕಾಳು, ಮತ್ತು ನೋಡ್ರಿ ಈಗ 1/4 ಬಟ್ಟಲು ನಾ ಇಲ್ಲಿ ಕಾಬೂಲಿ ಚೆನ್ನ ಸೇರಿಸ್ಲತ್ತೀನಿ ರೀ. ಕಾಬೂಲ್ ಕಡ್ಲಿ ಅಂತೇವಲ್ಲ ರೀ, ಅವು ಸೇರಿಸ್ಲತ್ತೀನಿ. ಹಾಗೆ 1/4 ಬಟ್ಟಲು ಇಲ್ಲಿ ಶೇಂಗಾ ಸೇರಿಸ್ಲತ್ತೀನಿ ರೀ. ಬೇಕಾದ್ರೆ ಸ್ವಲ್ಪ ರಾಗಿನೂ ನೀವು ಇಲ್ಲಿ ಸೇರಿಸ್ಬೋದು, ನಡೀತದೆ. ಒಂದು ಅರ್ಧ ಬಟ್ಟಲು ಇಲ್ಲ 1 ಬಟ್ಟಲನ್ನು ಸೇರಿಸ್ಬೋದು ರೀ. ಈಗ ನೋಡ್ರಿ ನೀರು ಹಾಕಿ ಚಂದ ಇದಕ್ಕೆ ಒರೆಸಿ ಏನು ಮಾಡ್ತೀನಿ ರೀ, ನಾ ತೊಳಿತೀನಂತ್ರಿ. 2-3 ಸರಿದ ಇವಕ್ಕೆ ತೊಳ್ಕೊಂಡು ತರಬೇಕಾಗ್ತದೆ. ನೋಡ್ರಿ 3 ಸಲರ ನಾ ಇಲ್ಲಿ ತೊಳೆದೀನಿ. ಈಗ ನೋಡ್ರಿ ಇದ್ರಾಗ ನೀರು ಹಾಕ್ಬಿಡ್ತೀನಂತ್ರಿ. ಚಲೋ ಅವು ಮುಳುಗಿ ಜಾಸ್ತಿ ಹೆಚ್ಚಿಗೆ ಆಗ್ಬೇಕ್ರಿ ನೀರು, ಹಂಗೆ ಹಾಕಬೇಕಾಗ್ತದೆ. ಒಂದು ಅರ್ಧ ಚಮಚ ಇಲ್ಲಿ ಮೆಂತ್ಯ ಕಾಳು ಸೇರಿಸಿ ಮತ್ತು ಕಲಸಿ ಏನು ಮಾಡ್ತೀನಿ ರೀ, ಮ್ಯಾಲೆ ಮುಚ್ಚಿ 5-6 ತಾಸರ ನೆನಿಲಕ್ಕ ಬಿಡ್ತೀನಂತ್ರಿ. ಜಾಸ್ತಿ ನೆಂದ್ರೂ ಏನಾಗಲ್ರಿ, ಜಾಸ್ತಿ ನೆಂದೊಟ್ಟು ಚಲೋ ಆಗ್ತದ್ರಿ. 6 ತಾಸು ಆದಮೇಲೆ ಇಲ್ಲಿ 1 ಬಟ್ಟಲು ಅವಲಕ್ಕಿ ತೊಗೊಂಡಿನಿ. ನಾ ಇಲ್ಲಿ ಮೀಡಿಯಮ್ ಅವಲಕ್ಕಿ ತೊಗೊಂಡಿನಿ ರೀ. ಯಾವಾರ ತೊಗೊರಿ ನಡೀತದೆ. ಇಲ್ಲ ಅವಲಕ್ಕಿ ಬೇಡಪ್ಪ ಅಂತಂದ್ರೆ ಇದ್ರ ಜಾಗನಾಗ ನೀವು ಮಾಡಿದ್ದು ಅನ್ನನೂ ತೊಗೋಬೋದ್ರಿ, ನಡೀತದೆ. ಇವಕ್ಕೂ ನೋಡ್ರಿ 2 ಸಲ ಚಲೋ ತೊಳೆದು ತಂದೀನಿ ರೀ. ಸ್ವಲ್ಪ ನೀರು ಹಾಕಿ ಇವಕ್ಕೆ ನೆನೆಲಕ್ಕೆ ಬಿಡ್ತೀನಿ ರೀ. ಅವೇನು ಭಾಳ ಜಲ್ದಿ ನೆನಿತಾವ್ರಿ. ಮತ್ತು ನಮ್ಮದು ಇಲ್ಲಿ ನೋಡ್ರಿ ಎಲ್ಲ ಏನು ನೆನೆಯಾಕೆ ಇಟ್ಟಿದ್ದೇವಲ್ಲ ರೀ, ಚಲೋ ನೆಂದವ್ರಿ. ಇಲ್ಲಿ ಮಿಕ್ಸಿ ಜಾರ್ನಾಗ ಸ್ವಲ್ಪ ಹಾಕ್ತೀನಂತ್ರಿ. ಹಾಕಿ ಇದ್ರಾಗ ಈ ನೆನೆಸಿಟ್ಟಿದ್ದು ಅವಲಕ್ಕಿ ಎಲ್ಲ ಹಾಕ್ಬಿಡ್ತೀನಂತ್ರಿ. ಇದೇ ಟೈಮ್ನಾಗ ನೀವು ಅನ್ನ ಹಾಕ್ಲತ್ತೀರಂತಂದ್ರೆ ಮಾಡಿಟ್ಟಿದ್ದು ಆ ಅನ್ನ ಇದೇ ಟೈಮ್ನಾಗ ಸೇರಿಸ್ಬೇಕಾಗ್ತದೆ ರೀ. ಸ್ವಲ್ಪ ನೀರು ಹಾಕಿ ಇದಕ್ಕೇನು ಮಾಡ್ತೀನಿ ರೀ, ನಾ ರುಬ್ಕೊಂಡು ಬರ್ತೀನಿ ರೀ. ನಾ ಇಲ್ಲಿ ಪೂರ್ತಿ ಪೇಸ್ಟ್ನು ಮಾಡ್ಕೊಂಡು ಬಂದಿಲ್ಲ, ಸ್ವಲ್ಪ ತರಿನೇ ಮಾಡ್ಕೊಂಡು ಬಂದೀನಿ ರೀ. ಅಂತಂದ್ರೇನು ರೀ, ಇದರಿಂದ ನಾವು ಇಡ್ಲಿ, ಪಡ್ಡು ಮತ್ತು ದೋಸೆ ಏನು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಾ ಇಲ್ಲಿ ಪೂರ್ತಿ ಪೇಸ್ಟ್ ಮಾಡ್ಕೊಂಡು ಬಂದೀನಿ ರೀ. ಎಲ್ಲ ಹೀಗೆ ರುಬ್ಕೊಂಡು ತಂದೀನಿ ರೀ. ಸ್ವಲ್ಪ ನೀರು ಸೇರಿಸೀನಿ ರೀ ಜಾರ್ ತೊಳೆದು. ಈಗೇನು ರೀ ಇದಕ್ಕೆ ಚಂದ ನಾವು ಕಲಿಸ್ಕೋಬೇಕಾಗ್ತದೆ. ಈಗ ಸದ್ಯಕ್ಕೆ ಗಟ್ಟಿ ಅನ್ನಿಸ್ಲತ್ತದ ರೀ. ಬೇಕಾದ್ರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಮಂತ ದೋಸೆ ಮಾಡೋ ಟೈಮ್ನಾಗ. ಈಗ 3-4 ನಿಮಿಷ ಚಂದ ಕೈ ಬಿಡಲ್ದಂಗೆ ಇದಕ್ಕೆ ಹಿಂಗೆ ಮಿಕ್ಸ್ ಮಾಡಬೇಕಾಗ್ತದೆ. ಮ್ಯಾಲೆ ಮುಚ್ಚಿ ರಾತ್ರಿ ಎಲ್ಲ ಇದಕ್ಕೆ ಬಿಟ್ಬಿಡ್ತೀನಂತ್ರಿ, ಚಲೋ ಫರ್ಮೆಂಟ್ ಆಗ್ಲಕ್ಕ. 10 ತಾಸರ ಇದಕ್ಕೆ ಬಿಟ್ಟರೆ ಚಲೋ ಆಗ್ತದ್ರಿ. ಸೋಡಾ ಗಿಡ ಏನು ಹಾಕೋದೇ ಬೇಕಾಗಲ್ರಿ. ನೋಡ್ರಿ ನಿಮಗೆ ತೋರಿಸ್ತೀನಂತ ಮುಂಜಾನೆ ಹಿಂಗಾಗ್ಯದಂತ, ಎಷ್ಟು ಮಸ್ತ ಉಬ್ಬಿ ಬಂದದಂತ ನಮ್ಮ ಹಿಟ್ಟಿಲ್ಲಿ. ಈಗಿದ್ರಾಗ ಒಂದು ಸ್ವಲ್ಪ ಉಪ್ಪು ಸೇರಿಸ್ತೀನಂತ್ರಿ. ಸೇರಿಸಿ ಈಗ ಮತ್ತೆ ಇದಕ್ಕೆ ನಾವು ಚಲೋ ಮಿಕ್ಸ್ ಮಾಡ್ಕೋಬೇಕಾಗ್ತದ್ರಿ. ಸ್ವಲ್ಪ ನೀರು ಅನ್ನಿಸ್ಲತ್ತದಲ್ಲ, ಎಲ್ಲ ಈಗ ಕಲಿಸ್ಕೊತೀನಂತ. ನೋಡ್ರಿ ಇನ್ನೂ ಸ್ವಲ್ಪ ನಂಗೆ ಗಟ್ಟಿ ಅನ್ನಿಸ್ಲತ್ತದ್ರಿ. ಅದಕ್ಕೆ ನಾನು ಮತ್ತೆ ಸ್ವಲ್ಪ ನೀರು ಸೇರಿಸ್ಲತ್ತೀನಿ. ಕನ್ಸಿಸ್ಟೆನ್ಸಿ ನೋಡ್ಕೊರಿ. ಚಂದೀಗ ಮಿಕ್ಸ್ ಮಾಡೀನಿ ರೀ. ಈಗೇನು ರೀ ದೋಸೆ ಮಾಡೋದೇ ರೀ. ನಾ ಇಲ್ಲಿ ಕಬ್ಬಣದ ಹಂಚಿನ ಮೇಲೆ ಮಾಡ್ಕೊಳತ್ತೀನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಹಿಂಗೆ ಬರೆಸ್ತೀನಂತ. ನೀವು ನಾನ್ ಸ್ಟಿಕ್ ಮೇಲೆ ಮಾಡ್ಕೊಳತ್ತೀರಂದ್ರೆ ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು. ಈಗ 1 ಸೌಟು ಬ್ಯಾಟರ್ ತೊಗೊಂಡು ನಾ ಹಂಚಿನ ಮೇಲೆ ಹಾಕ್ಬಿಡ್ತೀನಂತ್ರಿ. ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಮಾಡ್ಕೋರಿ, ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೋರಿ, ಸಣ್ಣದು ಬೇಕಂದ್ರೆ ಸಣ್ಣದು ಮಾಡ್ಕೋರಿ, ದೊಡ್ಡದು ಬೇಕಂದ್ರೆ ದೊಡ್ಡದು ಮಾಡ್ಕೋರಿ. ಹೆಂಗೆ ಮಾಡ್ಕೊಂಡ್ರೂ ಪರ್ಫೆಕ್ಟಾಗಿ ಈ ದೋಸೆ ಬರ್ತದ್ರಿ. ಮ್ಯಾಲಿಂದು ಒಂದಿಷ್ಟು ಎಣ್ಣೆ ಹಾಕ್ಲತ್ತೀನಿ ರೀ. ಬೇಕಾದ್ರೆ ಬೆಣ್ಣೆ, ತುಪ್ಪ ಏನಾರ ಹಾಕ್ರಿ ನಡೀತದೆ. ನೋಡಿರಿ 1 ಸೈಡು ಈಗ ಬೇಯ್ದದ. ಬೇಕಾದ್ರೆ ಒಂದೇ ಸೈಡ್ನು ಬೇಯಿಸ್ಬೋದು ನೀವು. ನಾ ಇಲ್ಲಿ 2 ಕಡೆ ಬೇಯಿಸ್ಲತ್ತೀನಿ ರೀ. ಈ ಕಡೆನೂ ಸ್ವಲ್ಪ ಬಣ್ಣ ಬಂತಂದ್ರೆ ಇದಕ್ಕೆ ಈಗ ಫ್ಲಿಪ್ ಮಾಡ್ಕೋತೀನಂತ್ರಿ. ನಮ್ಮದು ದೋಸೆ ಇಲ್ಲಿ ರೆಡಿ ಆಗ್ಯದ್ರಿ. ನೋಡ್ರಿ ಏನು ಮಸ್ತ್ ಬಣ್ಣ ಬಂದದಂತ. ಹಾಗೆ ಈಗ ಇನ್ನೊಂದು ದೋಸೆನೂ ಅದೇ ಥರ ಮಾಡ್ಕೋತೀನಂತ್ರಿ. ಮತ್ತು ಟೇಸ್ಟ್ನು ಭಾಳ ಅಂದ್ರೆ ಭಾಳ ಚಲೋ ಇರ್ತದ್ರಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಹಾಗಾದ್ರೆ ಇವತ್ತಿಂದು ದೋಸೆ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ಯದಂತ ಅನ್ಕೋತೀನಿ ರೀ. ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿರಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ಸಿಗ್ತೀನಂತ್ರಿ. ಥ್ಯಾಂಕ್ ಯು.